ಮೆದುಳಿನ ಕಾರ್ಯಕ್ಷಮತೆ, ಜ್ಞಾಪಕ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ದಿನನಿತ್ಯ ಮಾಡಬಹುದಾದ ಕೆಲವು ಅತ್ಯುತ್ತಮ ಮತ್ತು ಸರಳವಾದ ಮೆದುಳಿನ ವ್ಯಾಯಾಮಗಳು ಇಲ್ಲಿವೆ. ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಮೆದುಳಿಗೆ ನಿರಂತರವಾಗಿ ಹೊಸ ಸವಾಲುಗಳನ್ನು ನೀಡುವುದರಿಂದ ಹೊಸ ನರಕೋಶಗಳ ಸಂಪರ್ಕಗಳು ಸೃಷ್ಟಿಯಾಗುತ್ತವೆ. ವಿಧಾನ: ಹೊಸ ಭಾಷೆಯನ್ನು ಕಲಿಯುವುದು. ಗಿಟಾರ್ ಅಥವಾ ಕೀಬೋರ್ಡ್ನಂತಹ ಸಂಗೀತ ಉಪಕರಣಗಳನ್ನು ನುಡಿಸುವುದನ್ನು ಕಲಿಯುವುದು ಅಥವಾ ಚಿತ್ರಕಲೆಯನ್ನು ಅಭ್ಯಾಸ ಮಾಡುವುದರಿಂದ ಮೆದುಳು ಚುರುಕಾಗುತ್ತದೆ. ಒಗಟುಗಳು ಮತ್ತು ಮೈಂಡ್ ಗೇಮ್ಸ್. ಗಣಿತದ ಸಮಸ್ಯೆಗಳನ್ನು ಬಿಡಿಸುವುದು ಅಥವಾ ಯೋಚನೆ ಮಾಡಬೇಕಾದ ಆಟಗಳನ್ನು ಆಡುವುದರಿಂದ ತಾರ್ಕಿಕ ಆಲೋಚನಾ ಶಕ್ತಿ ಹೆಚ್ಚುತ್ತದೆ. ವಿಧಾನ: ದಿನಪತ್ರಿಕೆಗಳಲ್ಲಿ ಬರುವ ಸುಡುಕು ಪದಬಂಧ ಬಿಡಿಸಿ. ಜೊತೆಗೆ ಚೆಸ್ ಆಡುವುದು ಮತ್ತು ರೂಬಿಕ್ಸ್ ಕ್ಯೂಬ್ ಬಿಡಿಸುವುದರಿಂದ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ದ್ವಿಗುಣಗೊಳ್ಳುತ್ತದೆ. ಕಡಿಮೆ ಬಳಸುವ ಕೈಯನ್ನು ಬಳಸಿ. ನೀವು ಬಲಗೈ ಪೂರ್ತಿಯಾಗಿ ಬಳಸುವವರಾಗಿದ್ದರೆ ಕೆಲವು ಕೆಲಸಗಳನ್ನು ಎಡಗೈಯಿಂದ ಮಾಡಲು ಪ್ರಯತ್ನಿಸಿ. ಇದು ಮೆದುಳಿನ ವಿರುದ್ಧ ಭಾಗವನ್ನು ಸಕ್ರಿಯಗೊಳಿಸುತ್ತದೆ. ವಿಧಾನ: ದಿನಕ್ಕೆ ಒಮ್ಮೆಯಾದರೂ ಎಡಗೈಯಿಂದ ಬ್ರಷ್ ಮಾಡುವುದು, ಬರೆಯುವುದು, ಮೊಬೈಲ್ ಬಳಸುವುದು ಅಥವಾ ಊಟ ಮಾಡಲು ಪ್ರಯತ್ನಿಸಿ. ಧ್ಯಾನ ಮತ್ತು ಪ್ರಾಣಾಯಾಮ. ಮಾನಸಿಕ ಒತ್ತಡವು ಮೆದುಳಿನ ಕಾರ್ಯಕ್ಷಮತೆಯನ್ನು ಕುಗ್ಗಿಸುತ್ತದೆ. ಧ್ಯಾನ ಮಾಡುವುದರಿಂದ ಮೆದುಳಿಗೆ ರಕ್ತ ಪರಿಚಲನೆ ಮತ್ತು ಆಮ್ಲಜನಕದ ಸರಬರಾಜು ಹೆಚ್ಚುತ್ತದೆ. ವಿಧಾನ: ದಿನಕ್ಕೆ ಕೇವಲ 10 ರಿಂದ 15 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡುವ ಭ್ರಾಮರಿ ಪ್ರಾಣಾಯಾಮ ಅಥವಾ ಓಂಕಾರ ಜಪ ಮಾಡುವುದರಿಂದ ಮನಸ್ಸು ಶಾಂತವಾಗಿ ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಚಿತ್ರಣ ತಂತ್ರಜ್ಞಾನ. ನೀವು ನೋಡಿದ ಜಾಗ ಅಥವಾ ವಸ್ತುವನ್ನು ಕಣ್ಣುಮುಚ್ಚಿ ನೆನಪಿಸಿಕೊಳ್ಳಲು ಪ್ರಯತ್ನಿಸುವುದು ಮೆದುಳಿಗೆ ಒಳ್ಳೆಯ ಕಸರತ್ತು. ವಿಧಾನ: ನೀವು ಇಂದು ಭೇಟಿ ನೀಡಿದ ರೂಮು ಅಥವಾ ದಾರಿಯನ್ನು ಕಣ್ಣು ಮುಚ್ಚಿ ಅಲ್ಲಿ ಏನೇನಿತ್ತು ಎಂಬುದನ್ನು ವಿವರವಾಗಿ ಮನಸ್ಸಿನಲ್ಲಿಯೇ ಚಿತ್ರಿಸಿಕೊಳ್ಳಿ. ಇದು ಮೆದುಳಿನ ದೃಶ್ಯ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಆರೋಗ್ಯಕ್ಕಾಗಿ ಪ್ರಮುಖ ಸಲಹೆಗಳು. ಉತ್ತಮ ನಿದ್ದೆ. ದಿನಕ್ಕೆ 7 ರಿಂದ 8 ಗಂಟೆಗಳ ಗಾಢ ನಿದ್ದೆ ಅತ್ಯಗತ್ಯ. ನಿದ್ದೆಯ ಸಮಯದಲ್ಲಿ ಮೆದುಳು ಹಗಲಿನಲ್ಲಿ ಕಲಿತ ವಿಷಯಗಳನ್ನು ಕ್ರೋಢೀಕರಿಸುತ್ತದೆ. ಆಹಾರ ಕ್ರಮ. ಮೆದುಳಿನ ಬೆಳವಣಿಗೆಗೆ ಒಮೆಗಾ-3 ಹೆಚ್ಚಿರುವ ವಾಲ್ನಟ್ಸ್ಗಳು, ಬಾದಾಮಿ, ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇವಿಸಿ.